ಆಗಿ ಇವತ್ತಿಗೆ 20 ದಿನ, ನಾಳೆ ಅದು ಪೂರ್ಣಗೊಳ್ಳುತ್ತೆ 21ನೇ ದಿನ. ಆದ್ರೆ ಲಾಕ್ಡೌನ್ ಆದೇಶ ಇದ್ರೂ ರೆಸಾರ್ಟ್ ನಲ್ಲಿ ಮಾತ್ರ ಮೋಜು ಮಸ್ತಿ ನಡೀತಾ ಇದೆ. ಇದು ಕೊಡಗಿನ ಪ್ಯಾಡಿಂಗ್ಟನ್ ರೆಸಾರ್ಟ್ಗೆ ಇಲ್ಲಿ ನಡೀತಾ ಇದ್ದಂತಹ ಮೋಜು ಮಸ್ತಿಗೆ ಈಗ ಈ ಒಂದು ರೆಸಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಮೋಜು ಮಸ್ತಿ ನಡೀತಾ ಇತ್ತು ಕೊನೆಗೂ ಬೀಗ ಬಿದ್ದಿದೆ. ನ್ಯೂಸ್ 18 ಕನ್ನಡದ ವರದಿ ಬಳಿಕ ಈಗ ರೆಸಾರ್ಟ್ಗೆ ಬೀಗ ಬಿದ್ದಿದೆ. ನ್ಯೂಸ್ 18 ವರದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಶಾಸಕ ಅಪ್ಪಚ್ಚು ರಂಜನ್. ಕ್ರಮ ಕೈಗೊಳ್ಳೋದಿಕ್ಕೆ ಪಿಡಿಒ ತಹಶೀಲ್ದಾರ್ ಗೋವಿಂದ ರಾಜ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಸೂಚನೆ ಬಳಿಕ ಪ್ಯಾಡಿಂಗ್ಟನ್ ರೆಸಾರ್ಟ್ಗೆ ಬೀಗವನ್ನ ಹಾಕಲಾಗಿದೆ. ಯಾರು ಕೂಡ ಎಲ್ಲೂ ಹೋಗಬಾರ್ದು, ಮನೆ ಬಿಟ್ಟು ಹೋಗಬಾರ್ದು ಅನ್ನುವಂತಹ ಸೂಚನೆ ಇದ್ರೂ ಕೂಡ ಪ್ಯಾಡಿಂಗ್ಟನ್ ರೆಸಾರ್ಟ್ ನಲ್ಲಿ ಸಾಕಷ್ಟು ಮೋಜು ಮಸ್ತಿ ನಡೀತಾ ಇತ್ತು. ನ್ಯೂಸ್ 18 ಕನ್ನಡ ಈ ವಿಚಾರವನ್ನ ಪ್ರಸಾರ ಮಾಡ್ತಾ ಇದ್ದಂಗೆ, ಈ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದಾಗೆ ಎಚ್ಚೆತ್ತುಕೊಂಡಂತಹ ಶಾಸಕ ಅಪ್ಪಚ್ಚು ರಂಜನ್ ಅವರೀಗ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹೇಳಿದ್ದಾರೆ. ಒಂದ್ ಕಡೆ ಕೊಡಗಿನಲ್ಲಿ ಪ್ರಸಿದ್ಧ ರೆಸಾರ್ಟ್ಗಳು 250ಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಎಲ್ಲವೂ ಮುಚ್ಚಿದ್ರು ಕೂಡ ಪ್ಯಾಡಿಂಗ್ಟನ್ ರೆಸಾರ್ಟ್ ಓಪನ್ ಇದ್ದಿದ್ದು ಹೇಗೆ, ಯಾಕೆ ಅನ್ನೋದು, ಲಾಕ್ಡೌನ್ ವೇಳೆ ಬೆಂಗಳೂರಿನವರಿಗೆ ಆತಿಥ್ಯ ಯಾಕೆ, ಹೇಗೆ ಕೊಡ್ಲಾಯ್ತು, ಚೆಕ್ ಪೋಸ್ಟ್ ಸಿಬ್ಬಂದಿ ಕಣ್ತಪ್ಪಿಸಿ ಎಂಟ್ರಿ ಕೊಟ್ಟಿದ್ ಹೇಗೆ, ಶ್ರೀಮಂತರಿಗೆ ರೆಸಾರ್ಟ್ ಭಾಗ್ಯ ಸಿಕ್ಕಿದ್ ಹೇಗೆ, ಸಾಕಷ್ಟು ಪ್ರಶ್ನೆಗಳಿದೆ. ಲಾಕ್ಡೌನ್ ಆಗಿದೆ, ಆದ್ರೆ ಬೆಂಗಳೂರಿನವರಿಗೆ ಅಲ್ಲಿ ಆತಿಥ್ಯ ಸಿಕ್ಕಿದೆ, ಯಾಕೆ, ಹೇಗೆ ಕೊಡ್ಲಾಯ್ತು, ಚೆಕ್ ಪೋಸ್ಟ್ ಸಿಬ್ಬಂದಿಯ ಕಣ್ತಪ್ಪಿಸಿ ಯಾವ ರೀತಿಯಾಗಿ ಇಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ಶ್ರೀಮಂತರಿಗೆ ರೆಸಾರ್ಟ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತವ್ರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬೆಳಗಿನಿಂದಲೂ ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಒಂದು ಸುದ್ದಿಯನ್ನ ನೋಡಿದ ಬಳಿಕ ಎಚ್ಚೆತ್ತುಕೊಂಡಂತಹ ಶಾಸಕ ಅಪ್ಪಚ್ಚು ರಂಜನ್ ಅವರು ಈಗಾಗಲೇ ಪಿಡಿಒಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕ್ರಮವನ್ನ ಕೈಗೊಳ್ಳೋದಿಕ್ಕೆ ಮಾಹಿತಿಯನ್ನ ಸೂಚನೆಯನ್ನ ನೀಡಿದ್ದಾರೆ. ತಹಶೀಲ್ದಾರ್ ಗೋವಿಂದ ರಾಜ್ಗೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಇಲ್ಲಿ ಹತ್ತಿರದ ಸುಡ್ಡಿಕೊಪ್ಪದಲ್ಲಿ ಪ್ಯಾಡಿಂಗ್ಟನ್ ರೆಸಾರ್ಟ್ ಅವರು ಇದನ್ನು ಉಲ್ಲಂಘನೆ ಮಾಡಿ, ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಬೆಂಗಳೂರಿಂದ ಬಂದಂತಹ ಪ್ರವಾಸಿಗರಿಗೆ ಅಲ್ಲಿ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ಹಳ್ಳಿಯಲ್ಲಿ ಸುತ್ತಲಿಕ್ಕೆ ಮತ್ತು ಜೀಪಿನಲ್ಲಿ ಟ್ರಕ್ಕಿಂಗ್ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಅಲ್ಲಿಯ ಊರಿನವರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ನನಗೂ ಎರಡೂ ಕೂಡ ಕಂಪ್ಲೇಂಟನ್ನು ಕೊಟ್ಟ ಆದೇಶದ ಮೇರೆಗೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರ ರೆಸಾರ್ಟಿನ ಏನು ಲೈಸೆನ್ಸ್ ಇದೆ ಅದನ್ನು ತಾತ್ಕಾಲಿಕವಾಗಿ ರದ್ದುಪಡಿಸುವಂಥ ಆದೇಶವನ್ನು ಮಾಡಿದ್ದಾರೆ. ಇದನ್ನು ನಾನು ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು.